ಎಂಥ ಸೌಂಡ್ ಬರ್ತಾ ಇದೆ ಕೇಳಿಸ್ಕೊಳ್ಳಿ. ನಾವು ಲೇ ಲಡಾಖಿಂದ ಮುಂದೆ ಬಂದು ಗುರುಜಿ ನಮ್ಮ ಮನೆಯಲ್ಲಿ ಶುಕ್ರವಾರ ಕನ್ನಡಿ ಹೊಡೆದೋಯ್ತು. ಇದು ಹೇಳ್ಬೇಕಾದ್ರೆ ಹೇಳಿದ್ರೆ ಯಾವುದೇ ಶಾಸ್ತ್ರಗಳನ್ನು ನಂಬಬೇಡಿ. ನಮಸ್ಕಾರ ಸ್ನೇಹಿತರೆ, ನೋಡಿ ಇದೊಂದು ಅದ್ಭುತವಾದ ರಮಣೀಯ ಸ್ಥಳ. ಎಂಥ ಸೌಂಡ್ ಬರ್ತಾ ಇದೆ ಕೇಳಿಸ್ಕೊಳ್ಳಿ. ನಾವು ಲೇ ಲಡಾಖಿಂದ ಮುಂದೆ ಬಂದು ಲೇಯಿಂದ 60 ಕಿಲೋಮೀಟ್ರ್ ಮುಂದೆ ಬಂದು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿ 20 ಕಿಲೋಮೀಟ್ರು ಒಂದು ಹಳ್ಳಿನಲ್ಲಿದ್ದು 20 ಕಿಲೋಮೀಟ್ರ್ ಮೆಟ್ಟಕ ಮೇಲತ್ತಿ ಅಲ್ಲಿದ್ದು ಅಲ್ಲಿಂದ ಪುನಃ ಇಳಿದು ಇನ್ನೊಂದು ಬೆಟ್ಟ ಹತ್ತಿ ಇನ್ನೊಂದು ಹಳ್ಳಿಗೆ ಬಂದಿದ್ದೀವಿ. ಇವತ್ತಿನ ರಾತ್ರಿ ಇಲ್ಲಿ ಇರ್ತೀವಿ. ಈಗ ಲಂಚ್ ಬ್ರೇಕ್ ಇತ್ತು. ಲಂಚ್ ಬ್ರೇಕಲ್ಲಿ ಈ ಸುಂದರವಾದ ಪರಿಸರ ನೋಡಿ ತುಂಬ ಖುಷಿ. ಇದು ಯಾವಾಗಲೂ ಪರ್ಮನೆಂಟಾಗಿರಬೇಕು. ನಮ್ಮ ಸ್ನೇಹಿತರು ಹೇಳಿದ್ರು, ಸರ್ ಒಂದು ವಿಡಿಯೋ ಮಾಡೋಣ, ಈ ನೇಚರ್ ಯೂಟ್ಯೂಬಲ್ಲಿ ಇರುತ್ತೆ, ಒಂದು ಒಳ್ಳೆ ವಿಚಾರವನ್ನು ಹೇಳಿ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಮಾತಾಡ್ತಾ ಸೌಂದರ್ಯವನ್ನು ನೋಡ್ತಾ ನನ್ನ ಮಾತು ಕೇಳಿ. ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಗುರುಜಿ ನಮ್ಮ ಮನೆಯಲ್ಲಿ ಶುಕ್ರವಾರ ಕನ್ನಡಿ ಹೊಡೆದೋಯ್ತು, ಮಂಗಳವಾರನೂ ಹೊಡೆದೋಯ್ತು, ನಮ್ಮಮ್ಮ ತುಂಬ ಭಯದಲ್ಲಿದ್ದಾರೆ, ಏನಾಗುತ್ತೋ ಅಂತ ಟೆನ್ಷನ್ ಇದೆ, ದಯವಿಟ್ಟು ಒಂದು ವಿಡಿಯೋ ಮಾಡಿ ಇದ್ರ ಬಗ್ಗೆ ಅಂತ. ಈ ಥರ ನಂಬಿಕೆಗಳ ವಿಷಯದ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ನನ್ನನ್ನು ನಂಬಿ ನನ್ನ ಮಾತು ಕೇಳಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಕೂಡ ಗ್ರೇಟ್. ಬಟ್ ನೋಡಿ, ಈ ಸುಂದರವಾದ ಪರಿಸರದಲ್ಲಿ ಬಾಗಿಲುಗಳ ಮೇಲೆ ಪ್ರಕೃತಿಯ ಸೌಂದರ್ಯದಲ್ಲಿ ವಿಚಾರ ಹೊಸಲಿರುತ್ತಲ್ಲ, ಆ ರೀತಿ ಹಿಂದಿನ ಕಾಲದಲ್ಲಿ ಕೆಲವರು ಶಾಸ್ತ್ರಗಳನ್ನು ಯಾಕೆ ಹಂಗೆ ಮಾಡಿದ್ರು ಅಂದರೆ, ಮನಸ್ಸು ಒಂದು ಕನ್ನಡಿಯ ರೀತಿ ಅಂತ ಹೋಲಿಕೆ ಕೊಟ್ಟಿದ್ರು ಅಷ್ಟೇ. ಮನಸ್ಸು ಒಂದು ಕನ್ನಡಿಯ ರೀತಿ, ಮನಸ್ಸು ಕನ್ನಡಿ ಹೊಡೆದೋದ್ರೆ ಅದು ಪೀಸ್ ಆದರೆ ಪುನಃ ಅದು ಸೇರ್ಸೋಕ್ಕಾಗಲ್ಲ. ಅದೇ ರೀತಿ ಮನಸ್ಸು ಕೂಡ, ಮನಸ್ಸನ್ನು ಹಾಳು ಮಾಡಬಾರ್ದು. ಪ್ರೀತಿ, ಭಾವನೆ, ಸಂಬಂಧ, ಸ್ನೇಹಗಳು ಇವೆಲ್ಲ ಮನಸ್ಸಿನಲ್ಲಿ ಬೆಸೆದಿರುತ್ತೆ. ಅದು ಹೊಡೆದೋದ್ರೆ ಪುನಃ ಸೇರ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾಯಿದ್ರು. ಜೊತೆಗೆ ಹಿಂದಿನ ಕಾಲದಲ್ಲಿ ಕನ್ನಡಿಗಳಲ್ಲಿ ಮನೆಯಲ್ಲೆಲ್ಲ ಹೊಡೆದ್ರೆ ಕತ್ತಲೆ ಇರ್ತಾಯಿತ್ತು, ಪೀಸ್ಗಳು ಬೀಳ್ತಾಯಿತ್ತು, ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಕನ್ನಡಿಯನ್ನು ಹೊಡೆದಾಗ ನೋಡ್ಕೊಳ್ಳಿ, ಕನ್ನಡಿಯ ಪೀಸ್ ಏನಾದರೂ ಕಾಲಿಗೆ ಚುಚ್ಕೊಂಡ್ರೆ ಕಾಣಲ್ಲ, ಅದು ಗಾಜಲ್ವಾ. ಆವಾಗೆಲ್ಲ ಅಷ್ಟೊಂದು ಆಪ್ರೇಷನ್ಸ್ ಎಲ್ಲ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು, ಬದುಕಿ ಹಾಳಾಗ್ಬಿಡ್ತಿತ್ತು. ಒಂದು ಕನ್ನಡಿ ಪೀಸ್ ಕೆಳಗಡೆ ಬಿದ್ದು ಕಾಲಿಗೆ ಚುಚ್ಕೊಂಡ್ರೆ ಅವ್ರ ಲೈಫ್ ಅಷ್ಟೇ, ಒಳಗಡೆ ಸೇರಿಕೊಂಡು ಗ್ಯಾಂಗ್ರೀನ್ ಆಗಿ ಸತ್ತೋಗ್ತಾಯಿದ್ರು. ಅದಕ್ಕೆ ಅದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಕನ್ನಡಿಯ ಶಾಸ್ತ್ರವನ್ನು ಹೇಳಿದರು ಅಷ್ಟೇ ಹೊರತು ಬೇರೆ ಏನೇನೂ ಇಲ್ಲ. ಶುಕ್ರವಾರ ಹೊಡೆದ್ರು ಒಂದೇ, ಸೋಮವಾರ ಹೊಡೆದ್ರು ಒಂದೇ, ಭಾನುವಾರ ಹೊಡೆದ್ರು ಒಂದೇ, ಯಾವ ದಿನ ಕನ್ನಡಿ ಹೊಡೆದೋದ್ರು ಒಂದೇ. ಕೇರ್ಫುಲ್ಲಾಗಿ ನೋಡ್ಕೊಂಡಿಲ್ಲ ಅಂದರೆ ಅದು ನಮ್ಮ ದೇಹಕ್ಕೆ ಸೇರಿದ್ರೆ ಅದು ತುಂಬ ಡೇಂಜರ್. ಮತ್ತು ನಮ್ಗೆ ಇನ್ನೊಂದು, ಈ ವಿಷಯಕ್ಕೆ ಬಂದಾಗ ನಿಮಗೆ ಶಾಸ್ತ್ರಗಳ ಬಗ್ಗೆ ಹೇಳ್ತೀನಿ. ಕೆಲವಾರು ವೈಜ್ಞಾನಿಕ ತಿಳುವಳಿಕೆ ಇಟ್ಕೊಂಡು ಹಿಂದಿನ ಕಾಲದ ಶಾಸ್ತ್ರದ ರೀತಿ ಹೇಳ್ತಾ ಇದ್ರು. ಯಾಕೆಂದರೆ ಅವಾಗ ಎಜುಕೇಷನ್ ತುಂಬ ಕಡಿಮೆ ಇತ್ತು. ಹೆಣ್ಮಕ್ಳೆಲ್ಲ ಶಾಲೆಗೆ ಹೋಗ್ತಾನೆ ಇರಲಿಲ್ಲ, ವೆರಿ ರೇರ್. 100 ವರ್ಷಗಳ ಹಿಂದೆ ಕೆಲವಾರು ಜನರ ಸ್ವತ್ತಾಗಿತ್ತು ವಿದ್ಯೆ. ಈಗ ವಿದ್ಯೆ ಎಲ್ಲರ ಹತ್ರನೂ ಹೋಗ್ತಾ ಇದೆ. ಆ ವಿದ್ಯೆ ಏನು ಮಾಡ್ತಾಯಿದ್ರು, ಎಲ್ಲರೂ ಕಲ್ಸೋಕೆ ಆಗ್ತಿರಲಿಲ್ಲ, ಅರ್ಥ ಮಾಡ್ಸೋಕೆ ಆಗ್ತಿರ್ಲಿಲ್ಲ, ತುಂಬ ಮುಗ್ಧರಾಗಿದ್ದರು, ವೈಜ್ಞಾನಿಕ ತಿಳುವಳಿಕೆ ಹೇಳ್ತಿರ್ಲಿಲ್ಲ, ಜನ ಸಂಪರ್ಕ ಇರ್ತಾ ಇರಲಿಲ್ಲ, ಅವ್ರು ಹೊರಗಡೆ ಎಲ್ಲೂ ಹೋಗ್ತಾನೇ ಇರಲಿಲ್ಲ. ಕಷ್ಟ ಅಂದರೆ 50 ಕಿಲೋಮೀಟ್ರು, ಒಂದು 60 ಕಿಲೋಮೀಟ್ರು ಎತ್ತಿನ ಗಾಡೀಲಿ ಹೋಗೋದು ಅಷ್ಟೇ. ಈಗ ಒಂದು ದಿನದಲ್ಲಿ 1000 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ಬೋದು. ಸೊ ಅವಾಗ ಕಮ್ಯುನಿಕೇಷನ್ ಇರಲಿಲ್ಲ. ಆಗೇನು ಮಾಡ್ತಾಯಿದ್ರು, ಕೆಲವು ವಿಚಾರಗಳನ್ನು, ಆರೋಗ್ಯಕ್ಕೆ, ಮನಸ್ಸಿಗೆ ನೋವಾಗತಕ್ಕಂಥ ವಿಚಾರಗಳು ಯಾವುದಾದ್ರೂ ವೈಜ್ಞಾನಿಕವಾಗಿದ್ದರೆ, ಅದು ಬುದ್ಧಿವಂತರಿಗೆ ತಿಳಿದಿದ್ದರೆ ಅದನ್ನೇನು ಮಾಡ್ತಾರೆ, ಶಾಸ್ತ್ರದ ರೀತಿ ಹೇಳ್ತಾಯಿದ್ರು. ಈಗ ಹಂಗಲ್ಲ. ಈಗ ವಿಜ್ಞಾನ ತುಂಬ ಬೆಳವಣಿಗೆ ಆಗಿದೆ. ನಿನ್ನ ದೇಹದಲ್ಲಿ ಏನೇನಿದೆ ಅಂತ ಸ್ಕ್ಯಾನ್ ಮಾಡಿ ಹೇಳ್ಬಿಡ್ತಾರೆ.
ಅವರ ಸೈಕ್ಯಾಟ್ರಿಸ್ಟ್ ಅಂತ ಹೋದ್ರೆ ಮನಸ್ಸಲ್ಲಿ ಏನೇನಿದೆ ಅಂತ ಹೇಳ್ತಾರೆ, ನಿನ್ನ ಬ್ರೈನಲ್ಲಿ ಏನೇನಿದೆ ಅಂತ ಹೇಳ್ತಾರೆ. ಎಲ್ಲ ಅಷ್ಟೊಂದು ವಿಜ್ಞಾನ ಮುಂದುವರೆದಿದೆ. ಮತ್ತು ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಎಜುಕೇಟೆಡ್ ಆಗ್ತಿದ್ದಾರೆ. ಸೊ ವೈಜ್ಞಾನಿಕ ತಿಳುವಳಿಕೆ ಮಟ್ಟದಲ್ಲಿ ನಾವು ಯೋಚನೆ ಮಾಡೋದಾದರೆ ಹಳೇ ಕಾಲದ ಶಾಸ್ತ್ರ ಈಗ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಅಂದರೆ ಕನ್ನಡಿ ಹೊಡೆದೋದ್ರೆ ಕ್ಲೀನ್ ಮಾಡಿ ಅಷ್ಟೇ ಹೊರತು ಭಯ ಪಡೋದೇನಿಲ್ಲ. ಹಾಗೆ ಯಾವುದೇ ಶಾಸ್ತ್ರಗಳೇ ಆಗಲಿ ನಿಮ್ಮನ್ನು ಭಯಪಡಿಸಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಮಾಡಿರತಕ್ಕಂಥ ವಿಚಾರಗಳು. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಯಾವ ಶಾಸ್ತ್ರಗಳಿಗೂ ಭಯಪಡಬೇಡಿ. ಯಾವ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ಕೂಡ ಒಂದು ದೊಡ್ಡ ಮೋಸ. ಅಂದರೆ ನಿಮ್ಮ ಮನಸ್ಸನ್ನು ಭಾವನೆಗಳನ್ನು ಉಪಯೋಗಿಸಿ ಮಾಡತಕ್ಕಂಥ ಅದು ಮೋಸ, ಅದೊಂದು ದಂಧೆ, ಅದೊಂದು ವ್ಯಾಪಾರ. ಪೂಜೆ ಅನ್ನತಕ್ಕಂಥದ್ದು ಭಗವಂತನ ಅಧೀನದಲ್ಲಿರತಕ್ಕಂಥ ಈ ಸೃಷ್ಟಿ ಜೀವಿಗಳಿಗೆ ಸೇರತಕ್ಕಂಥ ವಿಚಾರ. ಅಂದರೆ ಎಲ್ಲರಿಗೂ ಪೂಜೆ ಅಂದರೆ ಎಲ್ಲರಿಗೂ ಸೇರೋದು. ಕೆಲವು ಜನಕ್ಕೆ ಮಾತ್ರ ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನೋದಲ್ಲ. ಎಲ್ಲ ಜೀವರಾಶಿಗಳಿಗೂ ಪೂಜೆ ಸೇರಿದೆ. ನಾವು ಟ್ರಾವೆಲ್ ಮಾಡಬೇಕು ನೋಡ್ತೀರಿ, ಒಂದು ಹಳ್ಳಿನಲ್ಲಿ ಎಷ್ಟು ಸೊಗಸಾಗಿದೆ ಅಂದರೆ, ನನ್ನ ಹತ್ರ ಒಂದು ಕೋಲಿತ್ತು, ವಾಕಿಂಗ್ ಸ್ಟಿಕ್ ದೂದ ಅಲ್ಲಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಮ್ಯಾಗ್ನೆಟ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಈ ಕೋಲಲ್ಲಿ ಹ್ಯಾವ್ ಎ ಮ್ಯಾಗ್ನೆಟ್, ಯು ಸಿ ದಿಸ್. ಇದು ಮ್ಯಾಗ್ನೆಟ್, ಇದು ವಾಕಿಂಗ್ ಸ್ಟಿಕ್. ಇದು ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ. ಇದರಲ್ಲಿ ನಾನಲ್ಲಿ ಒಂದು ಮನೆ ಸುಮ್ಮನೆ ನೋಡ್ತಾ ಇರ್ತೀನಿ. ವಾಸ್ತು ಪ್ರಕಾರ ನಮ್ಗೆ ಹೆಂಗೆ ಜನ ಎದುರಿಸ್ತಾರೆ, ಏನೇನು ಮಾಡ್ತಾರೆ ಅಂತ ಬೇಕಾಗಿ ಮಾತಾಡಿದ್ದೀನಿ. ಇದು ಆ್ಯಂಗಲೆಲ್ಲ ಚೆಕ್ ಮಾಡಿದ್ರೆ ಒಂದು ಮನೆ 100% ವಾಸ್ತು ಇಲ್ಲ. ಅವರ ಮನೆಯಲ್ಲಿ ಇಬ್ಬರು ಮಿಲ್ಟ್ರಿಗೆ ಸೇರ್ಕೊಂಡಿದ್ದಾರೆ, ಇಬ್ಬರು ಹೆಣ್ಮಕ್ಳು ಒಳ್ಳೆ ಎಜುಕೇಟ್ ಮಾಡಿದ್ದಾರೆ, ದೂರದಲ್ಲಿ ಹೋಗಿ ರೆಸಿಡೆನ್ಸ್ ಸ್ಕೂಲಲ್ಲಿ ಓದಿದ್ದಾರೆ. ಈಗ ಅವರು ಗೆಸ್ಟ್ ಹೌಸ್ ನಡೆಸ್ತಾ ಇದ್ದಾರೆ, ಹೋಮ್ ಸ್ಟೇ ಅದು ನಡೆಸ್ತಾ ಇದ್ದಾರೆ, ವಯಸ್ಸಾಗಿದ್ದಾರೆ. ಹಾಗೆ ಎಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ಎಲ್ಲೋ ಒಂದು ಮನೆ, ಎಲ್ಲೋ ಗುಡ್ಡದ ಮೇಲೆ, ಇದೊಂದು ಶಾಸ್ತ್ರ. ಇದು ಹೇಳ್ಬೇಕಾದ್ರೆ ಹೇಳಿದ್ರೆ ಯಾವುದೇ ಶಾಸ್ತ್ರಗಳನ್ನು ನಂಬಬೇಡಿ, ಯಾವುದೇ ಪೂಜೆ ಪುನಸ್ಕಾರಗಳನ್ನು ನಂಬಬೇಡಿ. ನಿಜವಾದ ಪೂಜೆ ಅಂದರೆ ನಿನ್ನ ಮನಸ್ಸು, ನಿನ್ನ ದೇಹವನ್ನು ಅರ್ಥ ಮಾಡಿಕೊಂಡು ನಿನ್ನಿಂದ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಚಿಂತನೆ ಮಾಡಿ ನೀನು ಒಳ್ಳೇದು ಮಾಡಿದ್ರೆ ಮಾತ್ರ ನಿಜವಾದ ಪೂಜೆ. ಕೇವಲ ಪ್ರಕೃತಿಯಲ್ಲಿ ಸಿಗತಕ್ಕಂಥ ಹಣ್ಣು ಹಂಪಲುಗಳನ್ನು ಇಟ್ಟು ನನಗೆ ಈ ಕೆಲಸ ಮಾಡ್ಕೊಳತಕ್ಕಂಥದ್ದು ವ್ಯಾಪಾರ, ಮನೋವ್ಯಾಪಾರ ಅಷ್ಟೇ. ಆ ಪೂಜೆ ಮಾಡೋದು ಹಿಂಗಾಗುತ್ತೆ, ಈ ಪೂಜೆ ಮಾಡೋದು ಹಿಂಗಾಗುತ್ತೆ ಅನ್ನೋದಲ್ಲ ಪೂಜೆ. ಇಲ್ಲಿ ನೋಡಿ, ಮೊನ್ನೆ ಬೆಂಗಳೂರಲ್ಲಿ ಮಾತ್ರ ಎಲ್ಲ ಪೂಜೆಗಳಿವೆ, ಬೇಕಾದಷ್ಟಿದೆ. ಅದೇ ಇಲ್ಲಿ ಕಾಡಿನಲ್ಲಿ, ಹಿಮಾಲಯ ಪರ್ವತದಲ್ಲಿ ಯಾವುದಿಲ್ಲ. ವರಮಹಾಲಕ್ಷ್ಮಿ ಅಂದರೆ ಗೊತ್ತೇ ಇಲ್ಲ. ಜಾಸ್ತಿ ಎಲ್ಲ ಟಿಬೇಟಿಯನ್ಸ್ ಇದ್ದಾರೆ, ಅವ್ರಿಗೆಲ್ಲ ಬರೀ ಬುದ್ಧಿಸಮ್ ಮಾತ್ರ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಳ್ಳಿಲಿ ಚಿಕ್ಕ ಒಂಥರ ಗೂಡು ಥರ ಕಟ್ಟಿರ್ತಾರೆ, ಅವ್ರ ನಂಬಿಕೆ. ಸೊ ಒಂದು ಕಿಟಕಿ ಮೇಲೆ ಏನೋ ಒಂದು ಇಟ್ಟಿರ್ತಾರೆ, ಅದು ಅವರ ನಂಬಿಕೆ. ಸೊ ನಂಬಿಕೆಯ ವಿಚಾರದ ಮೇಲೆ ಬದುಕಿನ ವ್ಯಾಪಾರ ನಡೆಯುತ್ತಿದೆ. ತುಂಬ ಜನರು ನಂಬಿಕೆ ವಿಚಾರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಪ್ರಕೃತಿಯ ಸೌಂದರ್ಯದಲ್ಲಿ ಒಂದೇ ಮಾತು ನೆನಪಿಟ್ಕೊಳ್ಳಿ, ನಿಮ್ಮನ್ನು ನೀವು ನಂಬಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ ಸೂರ್ಯ ಹುಟ್ಟುತ್ತೆ ಎದ್ದೇಳಿ, ಕೆಲಸ ಮಾಡಿ, ಏನೇನು ಮಾಡಬೇಕು ಮಾಡಿ. ನಿಮ್ಗೆ ಅಪ್ಪ ಅಮ್ಮ ಯಾವ್ದಾರ ಶಾಸ್ತ್ರ ಪೂಜೆ ಹೇಳ್ಕೊಟ್ಟಿದೆ, ಮನೆಯಲ್ಲಿ ದೇವ್ರ ಮನೆ ಒಂದು ಪೂಜೆ ಮಾಡಿ, ಆಮೇಲೆ ಸುಮ್ಮನೆ ಸೈಲೆಂಟಾಗಿರಿ. ಏನು ಬೇಡ, ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ. ಬೇಕು ಅನ್ಸಿದ್ರೆ ಹೋಗಿ, ತಪ್ಪಿಲ್ಲ. ಬಟ್ ಆಗ ಹೋಗಲೇಬೇಕು, ತೀರ್ಥಯಾತ್ರೆ ಮಾಡಲೇಬೇಕು, ನನಗಲ್ಲೇ ಮುಕ್ತಿ ಸಿಗೋದು, ನನಗೆಲ್ಲೇ ಎಲ್ಲ ಸಿಗೋದು ಆ ಸತ್ಯ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು. ನಿಜವಾದ ಸತ್ಯ ಏನು ಅಂದರೆ, ಈ ಪ್ರಕೃತಿನಲ್ಲಿ ಎಲ್ಲವೂ ಈಗ ಮನೋ ವ್ಯಾಪಾರಗಳೇ ಜಾಸ್ತಿ ಆಗಿವೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಉಪಯೋಗಿಸ್ಕೊಂಡು ವ್ಯಾಪಾರ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಸರಳವಾಗಿ ಹೇಳ್ತೀನಿ, ಮನೆಯಲ್ಲಿ ಏನೇ ಕೆಟ್ಟ ಸಕ್ನ ಆಗಲಿ ಹೆದರ್ಕೋಬೇಡಿ. ಮನೆಯಲ್ಲಿ ಅದು ಮಾಡಿದ್ರೆ ಒಳ್ಳೇದಾಗತ್ತೆ, ಇದು ಮಾಡಿದ್ರೆ ಒಳ್ಳೇದಾಗತ್ತೆ, ಆ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ನಂಬಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ನಿಮ್ಮನ್ನು ನೀವು ನಂಬಿ ನೀವು ಒಳ್ಳೆಯವರಾಗಿರಿ, ನಿಮ್ಮ ಹತ್ರ ಒಳ್ಳೆಯವ್ರು ಬರ್ತಾರೆ. ಯಾರು ಇಲ್ವಾ, ಸೈಲೆಂಟಾಗಿರಿ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಬಯಸಿ. ಪ್ರಕೃತಿ ಕೊಟ್ಟಿದೆ ನಮಗೆ ದೇಹ, ಮನಸ್ಸು, ಬುದ್ಧಿ, ಪ್ರಾಣ, ನೆನಪು, ಎಷ್ಟೊಂದೆಲ್ಲ ಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಕ್ಷಣಗಳು ಒಳ್ಳೆಯದೇ, ಎಲ್ಲ ದಿನಗಳು ಒಳ್ಳೆಯದೇ. ಅಮಾವಾಸ್ಯೆನೂ ಒಳ್ಳೆಯದೇ, ಹುಣ್ಮೆನೂ ಒಳ್ಳೆಯದೇ, ಗ್ರಹಣನೂ ಒಳ್ಳೆಯದೇ, ಎಲ್ಲವೂ ಒಳ್ಳೆಯದೇ. ಸೃಷ್ಟಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಯಾರೂ ನಿರ್ಧರಿಸೋಕ್ಕಾಗಲ್ಲ. ಈ ಅದ್ಭುತವಾದ ಪ್ರಕೃತಿಯ ಶಕ್ತಿಯನ್ನು ಯಾರೂ ನಿರ್ಧರಿಸೋಕ್ಕಾಗಲ್ಲ.
ಈ ಭೂಮಿ ಎಷ್ಟು ವಿಸ್ತಾರವಾಗಿದೆ, ನೀವೆಲ್ಲೋ ಸ್ವಲ್ಪ ದೂರದಲ್ಲಿದ್ದೀರಾ. ಈ ವಿಸ್ತಾರವಾದ ಭೂಮಿಗೆ ಯಾವುದೋ ಕಾಲಿಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಭೂಮಿನ ಸರಿ ಮಾಡ್ಬಿಡ್ತೀನಿ, ಶಾಂತ ಮಾಡ್ಬಿಡ್ತೀನಿ, ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ತಾರೆ ಅವೆಲ್ಲ ಮಾಡ್ಬಿಡ್ತೀನಿ, ಅವೆಲ್ಲ ನಿಮ್ಮ ನಂಬಿಕೆ ಅಷ್ಟೇ. ಈ ಮನೆ ಕಟ್ಬೇಕಾದ್ರೆ ಭೂಮಿ ಹಿಂಗೆ ಮಾಡ್ಬಿಡ್ತೀನಿ, ಏನಿಲ್ಲ ರೀ, ಒಳಗಡೆ ಬಂದು ನೋಡ್ರಿ ಹೆಂಗೆ ಅದ್ಭುತವಾದ ಸೃಷ್ಟಿ ಇದೆ ಅಂತ. ಅಷ್ಟೇ ರೋಚಕತೆ ಇದೆ, ವಿಸ್ಮಯತೆ ಇದೆ, ಕಷ್ಟ ಇದೆ, ಆದರೂ ಬದುಕು ಈ ಪ್ರಕೃತಿನಲ್ಲಿ ಸಾಕ್ತಾ ಇದೆ. ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡು. ಡ್ರಾಪ್ ಎವ್ರಿಥಿಂಗ್. ನಿನ್ನ ದೇಹ ಗಮನಿಸು, ನಿನ್ನ ಮನಸ್ಸನ್ನೇ ಗಮನಿಸು, ನಿನ್ನ ಉಸಿರಾಟವನ್ನು ಗಮನಿಸು, ಆರಾಮಾಗಿ ದುಡ್ಕೊಂಡು ತಿನ್ನು, ಕರಗಿಸು, ನೆಮ್ಮದಿಯಾಗಿ ನಿದ್ರೆ ಮಾಡು. ನಾನು ಯಾವಾಗಲೂ ಹೇಳ್ತೀನಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು. ಎಂಜಾಯ್ ದ ಸೀನ್. ನಮಸ್ಕಾರ.